ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ನೀನೇ ಇಲ್ಲಿ, ನಾನು ನಾನೇ. ದೀಪು, ಹಿಂದೆ ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಅಂತ ದೊಡ್ಡೋರನ್ನೋ ಮಾತು ಇವತ್ತು ನನ್ನ ವಿಷಯದಲ್ಲಿ ಸರಿ ಅನ್ಸ್ತು. ಗುರು ನಮ್ಮ ಅಪ್ಪ ಅಮ್ಮ, ಗುರಿ ಈ ಮನೇಲಿರೋದು. ಯಾರು ನನ್ನ ಇಲ್ಲಿಂದ ಹೋಗು ಅನ್ನೋ ಗುರಿ ತಪ್ಪಿದ್ದಲ್ಲ, ತಪ್ಪಿಸಿದ್ದು. ನಾನು ಮನ್ಸು ಮಾಡಿದ್ರೆ ನಿನ್ನನ್ನು ಅಲ್ಲೇ ಶೂಟ್ ಮಾಡ್ಬೋದಿತ್ತು. ಆದ್ರೆ ಬದುಕೋದಿಕ್ಕೆ ಅಂತ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಇನ್ನು 3 ದಿನದಲ್ಲಿ ನೀನಾಗ ನೀನೇ ಈ ಮನೆ ಬಿಟ್ಟು ಹೋಗ್ಬೇಕು. ಹೋಗ್ತೀಯ? ಹೋಗ್ಲಿಲ್ಲ ಅಂದ್ರೆ ಗೊತ್ತಾಯ್ತಾ ಏನಾಗುತ್ತೆ? ಇದೇ ಪ್ರಾಬ್ಲಮ್ಮು. ಅಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಗಂಡನ ಮನೆನೇ ನಿನ್ ಮನೆ ಅಂತಾರೆ, ನೀವ್ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ? ನಾ ಅಪ್ಪ ಅಮ್ಮನ ಮಾತು ಮೀರಲ್ಲ. ಸಾರಿ, ನಾನು ಎಲ್ಗೂ ಹೋಗ್ತಿಲ್ಲ. ನಿಂಗೆ ಗೊತ್ತಾಗ್ಲಿ ಅಂತ ಹೇಳ್ತಿದ್ದೀನಿ. 3 ದಿವಸ ಇದ್ದು ಈ ಮನೆಯಿಂದ ಹೋಗಕ್ಕೆ ನಾ ಈ ಮನೆ ಅತಿಥಿ ಅಲ್ಲ. 3 ಗಂಟೆ ಕಟ್ಕೊಂಡು ಬಂದು ಈ ಮನೇಲಿ ಇರೋಕ್ ಬಂದಿರೋ ಸೊಸೆ ನಿಮ್ ತರ. Shut up! ನೀನು ನನಗೆ ಸಮ ಅಲ್ಲ. ನನ್ನ ಚಿರುನ ಮದುವೆ ಆಗೋಳು ನನಗಿಂತ ಸುಂದರವಾಗಿರ್ಬೇಕು. ನಿನ್ನ ಮುಖ ನೋಡ್ಕೊಂಡಿದ್ಯಾ? ಹ? ಈ ಮುಖಕ್ಕೆ ಎಲ್ಲಿ ಬರಬೇಕು ಆ ಯೋಗ್ಯತೆ? ಇದು ನನ್ನ ಮನೆ. ಇಲ್ಲಿ ಎಲ್ಲ ನಾನು ಹೇಳ್ದಾಗೆ ನಡೆಯೋದು, ಎಲ್ಲರೂ ನಾನು ಹೇಳ್ದಾಗೆ ಕೇಳೋದು. ನನ್ನ ನಿರ್ಧಾರನೇ ಫೈನಲ್. ಇನ್ನು 3 ದಿನ, 3 ದಿನದಲ್ಲಿ ನೀನು ಈ ಮನೆಯಿಂದ ಹೊರಗೆ ಹೋಗ್ಬೇಕು. 3 ದಿನ ಅಲ್ಲ, 3 ಜನ್ಮನೂ ನಾನು ಇದೇ ಮನೇಲಿ ಇರ್ತೀನಿ. ನಿನ್ನನ್ನು ಆಟ ಆಡ್ಸೋದಕ್ಕೆ ಸರಿಯಾದ ಹುಡುಗಿನೇ ಸಿಕ್ಕಿದ್ದಾಳೆ. ಎಷ್ಟೇ ಆಗಲಿ ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ ಅಲ್ವಾ? ಎಲ್ಲರ ಮುಂದೆ ಅವರ ಆ ರೀತಿ ನಡ್ಕೊಂಡಿದ್ದು ನಿಮಗೆ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತದಕ್ಕೆ. ಆದರೆ ಎಷ್ಟು ದಿನ ಈ ರೀತಿ ಆಡ್ತಾರೆ? ಇವತ್ತಲ್ಲ ನಾಳೆ ಅವ್ರ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ. ಆದರೆ ನೀವು ತಾಳ್ಮೆ ಕಳ್ಕೊಬೇಡಿ. ತಗೊಳ್ಳಿ. ಸದ್ಯಾ, ಅವಳಿಂದ ನೀನು ನೀರು ಕುಡಿಯೋಂಗಾಗೋಯ್ತಲ್ಲ. ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಏನ್ ಮೇಡಮ್ ಇದು, ನೀರು ಕುಡಿತಿದ್ದೀರಾ? BP ಏನಾದರೂ ಹೆಚ್ಚು ಕಡಿಮೆ ಆಯ್ತಾ? ನಾನು ಹಿಂಗೆ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಮೇಡಮ್. ಯಾಕಂದ್ರೆ ನಮ್ಮ ಪೊಲೀಸ್ ಅಪ್ಪಂಗೂ BP ಇದೆ. ಜಾಸ್ತಿ ಆಗಾಗ ಅವರು ಹಿಂಗೆ ನೀರು ಕುಡಿದು ಮಾತ್ರೆ ತಗೋತಾರೆ, ಅದಕ್ಕೆ ಕೇಳಿದೆ. ನನ್ಗನ್ಸಿರೋ ಪ್ರಕಾರ ನಿಮಗೆ BP ಕಡಿಮೆ ಆಗಿದೆ ಅನ್ಸುತ್ತೆ. ಯಾವುದಕ್ಕೂ ನಿಮ್ಗೆ ಆಗಿರೋ ಕಾಯಿಲೆನ ಕಡೆಗಣಿಸದೆ ಬೇಗ ಡಾಕ್ಟರ್ನ ಕರೆಸಿ ನಿಮ್ಮ BP ಪರೀಕ್ಷೆ ಮಾಡಿಸಿ. ಯಾಕಂದ್ರೆ ಇವತ್ತಿ ಮನೇಲಿ ನಡೆದಿದ್ದು ಬರೀ ಟ್ರೈಲರು. ಇನ್ನು ಸಿನಿಮಾ ತುಂಬಾ ಬಾಕಿ ಇದೆ. ನಿನ್ನೆ ಇವತ್ತು ನಡೆದಿದ್ದು ನಾಳೆನೂ ನಡೆಯುತ್ತೆ, ಮುಂದೆನೂ ನಡೀತಾನೇ ಇರತ್ತೆ. ಅದನ್ನೆಲ್ಲ ಎದುರಿಸಕ್ಕೆ ನಿಮ್ಗೆ ಧೈರ್ಯನೂ ಬೇಕು, ಆರೋಗ್ಯನೂ ಬೇಕು. ದೀಪಾ ಅವರೇ, ದಿಸ್ ಇಸ್ ಟೂ ಮಚ್. ಚಿರು, ಅವಳಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ.
ನಿಮ್ಗೆ ಯಾಕೋ ಇದು ಅತಿ ಆಯಿತು. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಒಳ್ಳೇದು. ಏನ್ ಹಸ್ಬೆಂಡ್ ನೀವು? ನಾನೇನು ಅಂತ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ? ನನ್ನನ್ನು ಹಾಕಿ ಕರೆಯೋಕ್ಕೆ ಎಷ್ಟು ಧೈರ್ಯ ನಿಮಗೆ? ಇದು ಒಳ್ಳೆ ಕಥೆ ಆಯ್ತಲ್ವಾ ಹಸ್ಬೆಂಡು. ತಾಳಿ ಕಟ್ಟಿರೋ ಗಂಡನ ಹೆಂಡತಿ ಪ್ರೀತಿಯಿಂದ ಹೇಗ್ ಬೇಕೋ ಹಾಗೆ ಕರಿಬೋದು. ನಾನೇನಾದ್ರೂ ಹೋಗುಬ್ಬಾ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀನಾ? ನಾಳೆ ಹಾಗೆ ಮಾಡಿದ್ರು ಮಾಡ್ತಾಳೆ ಚಿರು ಇವಳು. ಈಗ್ಲಿಂದಾನೆ ಇವಳಿಗೆ ತಗ್ಗಿ ಬಗ್ಗಿ ನಡೆಯೋದಕ್ಕೆ ಹೇಳು. ಒಂದ್ ನಿಜ ಹೇಳ ಸುಕು ಮೇಡಮ್, ಈ ಮನೆಯಲ್ಲಿ ತಗ್ಗಿದ್ರೆ ತಟ್ಟಕ್ಕೆ ಬಗ್ಗಿದ್ರೆ ಬೀಳ್ಸಕ್ಕೆ ಸುಮಾರು ಜನ ಕಾಯ್ಕೊಂಡಿದ್ದಾರೆ. ಅದಕ್ಕೆ ನಾನು ತಗ್ಗಿ ಬಗ್ಗಿ ನಡೆಯೋ ಮಾತೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಒಂದ್ ಮಾತು ಹೇಳ್ಕೊಟ್ಟಿದ್ದಾರೆ, ಎಲ್ಲಿ ನಿಂಗ್ ಬೆಲೆ ಇದೆಯೋ ಅಲ್ಲಿ ಮಾತ್ರ ನಿನ್ ತಲೆ ತಗ್ಸು, ಎಲ್ಲಿ ನಿಂಗ್ ಬೆಲೆ ಇಲ್ವೋ ಅಲ್ಲಿ ತಲೆ ತಗ್ಸಕ್ ಹೋಗ್ಲೇಬೇಡ ಅಂದ್ರು. ನಾನು ಅವ್ರ ಮಾತನ್ನ ಮೀರಕ್ಕಾಗತ್ತಾ ಸುಕು ಮೇಡಮ್? ಅಲ್ಲ, ಮನೆ ಒಳಗೆ ಬರ್ತಿದ್ದ ಹಾಗೆ ಎಷ್ಟು ಸೊಕ್ಕು ಬಂತು ಇವಳಿಗೆ. ಚಿರು, ಇನ್ಮೇಲೆ ಇವಳನ್ನ ಹಿಡಿಯಕ್ಕಾಗಲ್ಲ. ನಾನು ನಂದು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಮೇಡಮ್. ಏನಿದ್ರು ನಾವು ನಮ್ಮವರು ಅಂತ ಹೋಗ್ಬೇಕು. ಇಷ್ಟ ದಿನ ನೀವು ಈ ದೀಪ ಮುಖ ನೋಡಿದ್ದೆ ಬೇರೆ, ಇನ್ ಮುಂದೆ ನೋಡೋದೇ ಬೇರೆ. ಅಂದ್ರೆ ಏನ್ ಮಾಡ್ತೀಯಾ? ಹೇಳಲ್ಲ, ಮಾಡ್ತೋರ್ಸ್ತೀನಿ. ನಾನು ಮನೇಲಿ ಇಲ್ಲದೆ ಇರುವಾಗ ದೀಪ ತನ್ನ ಸ್ಥಾನನ ಭದ್ರಪಡಿಸ್ಕೊಂಡ್ಲಲ್ಲ, ಅಷ್ಟು ಸಾಕು. ಇನ್ನೂ ಅವಳು ಈ ಮನೆಯಲ್ಲಿ ಆರಾಮಾಗಿ ಸರ್ವೈವ್ ಆಗ್ತಾಳೆ. ಅಲ್ಲ ಅರ್ಚನಾ, ಅವಳಿಗೆ ಇಷ್ಟೊಂದು ಧೈರ್ಯ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಪ್ಪ, ಪ್ರತಿಯೊಬ್ಬರಲ್ಲೂ ಬೈಯೋ ಜೊತೆಗೆ ಧೈರ್ಯ ಇದ್ದೇ ಇರುತ್ತೆ. ಆಯಾ ಟೈಮ್ ಬಂದಾಗ ಅದನ್ನ ಹೊರಗಾಕ್ತಾರೆ. ದೀಪಂಗೆ ನೆನ್ನೆ ಆ ಟೈಮ್ ಬಂದಿತ್ತು, ಅದನ್ನ ಅವಳು ಚೆನ್ನಾಗಿ ನಿಭಾಯಿಸ್ಕೊಂಡು ಗೆದ್ಕೊಂಡ್ಲು. ಈಗೇನೋ ಗೆದ್ದಿದ್ದಾಳೆ, ಮುಂದೆ ಚಿರು ಮನಸ್ಸನ್ನು ಗೆದ್ದು ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ದೀಪಾಗ ಆ ಶಕ್ತಿ ಇದೆ. ಇವತ್ತಲ್ಲ ನಾಳೆ ಅದನ್ನು ಮಾಡಿ ತೋರಿಸ್ತಾಳೆ. ಪಾಪ, ಈ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡೋಕ್ಕಾಗಲಿ ಅಥವಾ ಅವಳ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲಿ ನಾನೇ ಇರಲಿಲ್ಲ. ದೀಪಾಗೆ ಯಾರ ಸಹಾಯನೂ ಬೇಡ ಅಪ್ಪ. ಅವಳ ಪಾಲಿಗೆ ಅವಳು ದೇವ್ರಿದ್ದಾನೆ, ಅವನೇ ಕಾಪಾಡ್ತಾನೆ. ನೀವು ದೀಪನ ಸೊಸೆ ಅಂತ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ನಾನು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ಮುಖ್ಯ ಅಲ್ಲಮ್ಮ. ಈ ಮನೆನ ಕಟ್ಟಿರೋದು ಸೌಂದರ್ಯ. ಸೊ ಅವಳು ದೀಪನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ಹಾಗಾದರೆ ಸಾಕು ಅಂತ ನಾನು ಕೇಳ್ಕೊಳ್ಳೋದು. ಅವ್ರಾಗ ಅವರೇ ಒಪ್ಕೊಳಕ್ ಸಾಧ್ಯ ಇಲ್ಲ ಅಪ್ಪ, ನೀವೇ ಅವ್ರನ್ನ ಒಪ್ಪಿಸ್ಬೇಕು. ನಾನು ಒಪ್ಸೋಕೆ ಹೋದರೆ ಅದು ಒತ್ತಾಯ ಅಂತ ಆಗುತ್ತಮ್ಮ. ಅವಳಾಗೆ ಅವಳೇ ಸೊಸೆ ಅಂತ ಒಪ್ಕೋಬೇಕು. ಹಾಗೆ ಒಪ್ಪೋ ಹಾಗೆ ನಮ್ಮ ದೀಪ ಮಾಡಬೇಕು. ಅದಕ್ಕೆ ಅವಳಿಗೆ ನಮ್ಮಿಂದ ಏನು ಸಹಾಯ ಬೇಕೋ ಅದನ್ನು ನಾವು ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.